ಸಾಕಷ್ಟು ನಟ ನಟಿಯರೆಲ್ಲರೂ ಕೂಡ ಮತದಾನ ಮಾಡಿದ್ದಾರೆ. ನೆಲಮಂಗಲದಲ್ಲಿ ನಟ ವಿನೋದ್ ರಾಜ್ ಮತದಾನವನ್ನ ಮಾಡಿದ್ದಾರೆ. ನೆಲಮಂಗಲ ತಾಲೂಕಿನ ಮೈಲನಹಳ್ಳಿಯಲ್ಲಿ ಮತದಾನ ನಡೆಸಿರುವಂತದ್ದು. ಸರತಿ ಸಾಲಿನಲ್ಲಿ ನಿಂತು ಸರ್ಕಾರಿ ಶಾಲೆಯಲ್ಲಿ ಹಕ್ಕನ್ನ ಚಲಾಯಿಸಿದ್ದಾರೆ. ಪ್ರತಿ ಬಾರಿ ಕೂಡ ತನ್ನ ತಾಯಿ ಜೊತೆ ಬರ್ತಾ ಇದ್ರು ವಿನೋದ್ ರಾಜ್ ಅವರು. ಅವರ ಜೊತೆ ಬಂದು ಮತವನ್ನ ಚಲಾಯಿಸ್ತಾ ಇದ್ರು. ಉತ್ಸವ ಅಂತೀವೋ ಹಬ್ಬ ಅಂತೀವೋ ಇವೆಲ್ಲ ಹೇಳಿ 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 ಮಾಧ್ಯಮದವರು ನಮಗೆ ಅರಿವು ಮೂಡಿಸಿದ್ದೀರ. ಭವಿಷ್ಯದಲ್ಲೂ ಪ್ರತಿ ಚುನಾವಣೆಗೆ ಎಲ್ಲರೂ ನಾವು ಹುಮ್ಮಸ್ಸಿಂದ ಬಂದು ವೋಟ್ ಹಾಕುವಂಥದ್ದು ನಮ್ಮ ಕರ್ತವ್ಯ. ವೋಟ್ ಹಾಕ್ದಿರ ಹೋದಾಗ ಏನಾಗತ್ತೆ ಅನ್ನುವಂಥದ್ದು ಬೇರೆಯವ್ರಿಗೆ ನಮ್ಮ ಮನೆ ಒಳಗೆ ಜಾಗ ಮಾಡಿಕೊಟ್ಟಾಗತ್ತೆ. ಬೇರೆ ದೇಶಗಳು ಕೂಡ ನಾಳೆ ನಮ್ಮ ದೇಶ ತುಂಬಾ ಬಲಹೀನವಾಗಿ ಹೋಗಿದೆ ಅಂತ ಇಟ್ಬಿಟ್ಟು ಅವ್ರು ನಮ್ಮನ್ನ ಆಕ್ರಮಿಸ್ಕೊಳ್ಳುವಂತ ಪರಿಸ್ಥಿತಿನೋ ಅಥವಾ ಅವ್ರದ್ದೇ ಆದ ಒಂದು ಇಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನುವಂತ ಒಂದು ಉದ್ದೇಶಗಳಿಂದ ಜನ ಬಂದು ಕೂತ್ಕೊಳ್ಳೋ ಪರಿಸ್ಥಿತಿ ಆಗುತ್ತೆ. ಅವ್ರದ್ದೇ ಪ್ರತಿನಿಧಿಯಾಗಿ ಹೋಗ್ತಾರೆ. ಹಾಗಾದ್ರೆ ನಮ್ಮ ಭಾರತ ದೇಶ ಅನ್ನತಕ್ಕಂಥದಕ್ಕೆ ಮರ್ಯಾದೆ ಇಲ್ದಿರ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಖಂಡಿತ ವೋಟ್ ಮಾಡಲೇಬೇಕು. ಅವ್ರಿಗೋಸ್ಕರನೋ ಇವ್ರಿಗೋಸ್ಕರನೋ ನನಗೆ ಬೇಜಾರಾಗುತ್ತೋ ನನಗೆ ಸಂತೋಷ ಆಗುತ್ತೋ ಅನ್ನೋದ್ರ ಬದಲು ನಾನು ನನ್ನ ಅಸ್ತಿತ್ವ ಇಟ್ಕೊಂಡು ಈ ದೇಶದಲ್ಲಿ ಅದರಲ್ಲಿ ನಮ್ಮ ನಾಡಲ್ಲಿ ನಾನು ಉಳಿದಿದ್ದೀನಿ ಅಂತ ಹೇಳಿದ್ರೆ ನನ್ನದಾದ ಒಂದು ಇಚ್ಛೆಯಿಂದ ಒಬ್ಬ ನಾಯಕನ ನಾನು ಆಯ್ಕೆ ಮಾಡಿ ಅವನನ್ನ ಶ್ರೇಷ್ಠತೆಯಿಂದ ಅವನ್ನ ಉಳಿಸ್ಕೊಂಡ್ಬಿಟ್ಟು ನಾನು ಉಳಿದಿದ್ದೀನಿ ಅವರನ್ನು ಉಳಿಸಿದ್ದೀನಿ ಅನ್ನುವಂಥ ಒಂದು ಅವಿನಾಭಾವ ಸಂಬಂಧ ಇದು. ವೋಟ್ ಅನ್ನುವಂಥದ್ದು, ಎಲೆಕ್ಷನ್ ಅನ್ನುವಂಥದ್ದು, ಇದನ್ನ ನಾವು ತುಂಬಾ ಗೌರವದಿಂದ ಮಾಡಿಬಿಟ್ಟು ಆಮೇಲೆ ನಮ್ಮ ಕೆಲಸ. ಮೊದಲು ವೋಟ್ ಮಾಡಿ ಆಮೇಲೆ ನಿಮ್ಮ ಕರ್ತವ್ಯ ಮಾಡಿ. ಉತ್ಸವ ಅಂತೀವೋ ಹಬ್ಬ ಅಂತೀವೋ ಇವೆಲ್ಲ ಹೇಳಿ 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 ಮಾಧ್ಯಮದವರು ನಮಗೆ ಅರಿವು ಮೂಡಿಸಿದ್ದೀರ. ಭವಿಷ್ಯದಲ್ಲೂ ಪ್ರತಿ ಚುನಾವಣೆಗೆ ಎಲ್ಲರೂ ನಾವು ಹುಮ್ಮಸ್ಸಿಂದ ಬಂದು ವೋಟ್ ಹಾಕುವಂಥದ್ದು ನಮ್ಮ ಕರ್ತವ್ಯ. ಎಲ್ಲರೂ ಹುಮ್ಮಸ್ಸಿನಿಂದ ಬಂದು ಮತವನ್ನ ಚಲಾಯಿಸಿ ಎನ್ನುವ ಮುಖಾಂತರವಾಗಿ ಮತದಾನ ಮಾಡುವ ವಿಚಾರವಾಗಿ ಈಗ ವಿನೋದ್ ರಾಜ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಹೌದು, ಖಂಡಿತವಾಗ್ಲೂ ಕೂಡ ಪ್ರಜಾಪ್ರಭುತ್ವದ ಹಬ್ಬವನ್ನ ಮತದಾನವನ್ನ ಮಾಡುವಂತಹ ವಿಚಾರವಾಗಿ ಜಾಗೃತಿಯನ್ನ ಮೂಡಿಸಬೇಕಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಮತದಾನವನ್ನ ಮಾಡಿ ಪ್ರತಿಯೊಬ್ಬರು ಕೂಡ ಮತದಾನವನ್ನ ಮಾಡುವ ಮುಖಾಂತರವಾಗಿ ಪ್ರಜಾಪ್ರಭುತ್ವದ ಹಕ್ಕನ್ನ ಚಲಾಯಿಸಿ ಎನ್ನುವ ಮುಖಾಂತರವಾಗಿ ಮತದಾನದ ಆ ಒಂದು ಹಕ್ಕಿನ ಬಗ್ಗೆ ವಿನೋದ್ ರಾಜ್ ಅವರು ಹೇಳಿಕೆ ಕೊಟ್ಟಿರುವಂಥದ್ದು. ಪ್ರತಿ ಚುನಾವಣೆಯಲ್ಲೂ ಕೂಡ ತನ್ನ ತಾಯಿ ಜೊತೆ ಬರ್ತಾ ಇದ್ರು ವಿನೋದ್ ರಾಜ್ ಅವರು. ಕೆಲವೊಂದಿಷ್ಟು ನೆನಪುಗಳನ್ನ ಕೂಡ ನೆನಪು ಹಾಕೊಳ್ತಾರೆ ಅವರು. ಯಾವಾಗ್ಲೂ ಕೂಡ ತಾಯಿ ಅಂದ್ರೆ ಎಷ್ಟು ಪ್ರೀತಿ. ನೆಲಮಂಗಲದಲ್ಲಿ ನೆಲೆಸಿ ಅಲ್ಲಿನ ನಿವಾಸಿಗಳಿಗೆ ಸಹಾಯ ಮಾಡ್ಕೊಂಡು ಕೂಡ ಇದ್ದಾರೆ. ಮತದಾನಕ್ಕೆ ಆಗಮಿಸಿದ್ದಾರೆ ಹಿರಿಯ ನಟಿ ಪ್ರೇಮ. ಮಂಗಮ್ಮನ ಪಾಳ್ಯದ ಜಾನ್ಸನ್ ಶಾಲೆಯಲ್ಲಿ ಓಟ್ ಮಾಡಿದ್ದಾರೆ. ನಟಿ ಬಂದ ತಕ್ಷಣ ಒಂದು ಕ್ರೇಜ್ ಅಲ್ವಾ. ನಾವು ನಟ ನಟಿಯರನ್ನ ನೋಡಿದ ತಕ್ಷಣ ನಮಗೆ ಇಷ್ಟವಾದಂತಹ ಆಕ್ಟ್ರೆಸ್ಗಳು ನಮ್ಮ ಕಣ್ಣ ಮುಂದೆ ಬಂದ್ರು ಅಂದ್ರೆ ನಮ್ಮೆಲ್ರಿಗೂ ಕೂಡ ಒಂದು ಸೆಲ್ಫಿಯನ್ನ ತೆಗೆದುಕೊಂಡೇ ಕೊಡ್ತೀವಿ. ಅವ್ರೊಟ್ಟಿಗೆ ಮಾತನಾಡ್ತೀವಿ, ಆಟೋಗ್ರಾಫ್ ಅನ್ನ ತೆಗೆದುಕೊಳ್ತೀವಿ. ಈಗ ಮತದಾನಕ್ಕೆ ಬಂದಂತ ನಟಿ ಪ್ರೇಮ ಅವರ ಜೊತೆ ಅಲ್ಲಿರುವ ಸಾಕಷ್ಟು ಜನ ಅವರ ಅಭಿಮಾನಿಗಳು ಸೆಲ್ಫಿಗೆ ಮುಗಿಬಿದ್ದಿರುವಂಥದ್ದು. ಅವರ ತಾಯಿ ಜೊತೆ ಆಗಮಿಸಿ ಮತದಾನವನ್ನ ಮಾಡಿದ್ದಾರೆ ಇಲ್ಲಿ ಪ್ರೇಮ. ಹಾಗೆ ಸಾಕಷ್ಟು ಜನ ಕೂಡ ತಮ್ಮ ನೆಚ್ಚಿನ ನಟಿಯನ್ನ ನೋಡಿ ಖುಷಿ ಪಟ್ಟಿದ್ದಾರೆ. ಆ ಕ್ಷೇತ್ರದ ಆ ಸಂಬಂಧಪಟ್ಟಂತ ಬೂತ್ಗೆ ಹೋಗಿ ಮತದಾನವನ್ನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಎಲ್ಲರೂ ಕೂಡ ತೆರಳಿ ಮತದಾನದ ವಿಚಾರವಾಗಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ನಟ ನಟಿಯರು ಎಷ್ಟು ಬ್ಯುಸಿ ಲೈಫ್ ಇರುತ್ತೆ ಅವ್ರಿಗೂ ಕೂಡ. ಎಲೆಕ್ಷನ್ ಟೈಮಲ್ಲೂ ಕೂಡ ಯಾವುದೋ ಒಂದು ಶೂಟ್ನ ಒಪ್ಕೊಂಡಿರ್ತಾರೆ, ಎಲ್ಲೋ ಯಾವುದೋ ಊರಿಗೆ ಹೋಗಿರ್ತಾರೆ. ಆದ್ರೆ ಚುನಾವಣೆ ಇಂಥ ದಿನ ಅಂತ ಗೊತ್ತಾದ ತಕ್ಷಣ ಆ ದಿನ ನನ್ನ ಹಕ್ಕನ್ನ ನಾನು ಚಲಾಯಿಸ್ಬೇಕಪ್ಪ ಅಂತ ಏನೇ ಕೆಲಸ ಇದ್ರೂ ಕೂಡ ಪಕ್ಕಕ್ಕಿಟ್ಟು ಬಂದು ಮತವನ್ನ ಚಲಾಯಿಸ್ತಾರಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಾವು ಕೂಡ ನಮ್ಮ ಮತವನ್ನ ಚಲಾಯಿಸೋಣ.
ಬೆಳಗ್ಗೆಯಿಂದಲೂ ಕೂಡ ಬಿರುಸಿನ ಮತದಾನ ನಡೀತಾ ಇದೆ. ಕೆಲವೊಂದು ಕಡೆ ಮಂದಗತಿಯಲ್ಲಿ ಸಾಗ್ತಾ ಇದೆ. ಆದ್ರೂ ಕೂಡ ಬಿರುಸಿನ ಮತದಾನಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ಹೋಗಿ ಮತದಾನವನ್ನ ಮಾಡಬೇಕಾಗಿದೆ. ಒಂದು ಕಡೆ ವಿನೋದ್ ರಾಜ್ ಅವರು ತಮ್ಮ ಮತವನ್ನ ಚಲಾಯಿಸಿ ಎಲ್ಲರೂ ಕೂಡ ಬಹಳ ಸ್ಪೋರ್ಟಿವ್ ಆಗಿ ಮತದಾನದಲ್ಲಿ ಭಾಗಿಯಾಗಿ ಅಂತ ಹೇಳಿದ್ರು. ಪ್ರೇಮ ಅವರು ತಮ್ಮ ತಾಯಿಯ ಜೊತೆ ತೆರಳಿ ಮಂಗಮ್ಮನ ಪಾಳ್ಯದಲ್ಲಿ, ಬೆಂಗಳೂರಿನ ಮಂಗಮ್ಮನ ಪಾಳ್ಯದಲ್ಲಿ ಮತವನ್ನ ಚಲಾಯಿಸಿದ್ದಾರೆ. ಹೋಗಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ತಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಮತಗಟ್ಟೆಗೆ ತೆರಳಿ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಸಾಕಷ್ಟು ಜನರನ್ನ ನಾವು ನೋಡ್ತಾ ಹೋಗಬಹುದು. ಸೆಲೆಬ್ರಿಟಿ ಕಂಡ ತಕ್ಷಣ ಅಲ್ಲಿರುವಂತವರು ಕೂಡ ಸೆಲ್ಫಿಯನ್ನ ತೆಗೆದುಕೊಳ್ತಿದ್ದಾರೆ. ಮೊದಲೇ ಹೇಳಿದೆ, ನಮ್ಮ ನೆಚ್ಚಿನ ನಟ ನಟಿಯರು ಯಾರೇ ಕಂಡ್ರು ಕೂಡ ನಮ್ಗೊಂದು ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ, ಅವ್ರ ಮೇಲೊಂದು ರೆಸ್ಪೆಕ್ಟ್ ಕೂಡ ಇರುತ್ತೆ. ಪ್ರೇಮ ಹಿರಿಯ ನಟಿ ಕೂಡ, ಬಹಳ ಹೆಸರುವಾಸಿಯಾದಂತಹ ನಟಿ, ಒಂದು ಕಾಲದಲ್ಲಿ ಕನಸಿನ ರಾಣಿ ಕೂಡ, ಮೋಹಕ ತಾರೆ. ಅವರ ಆಕ್ಟಿಂಗ್, ಅವರ ಬ್ಯೂಟಿ, ಅವರ ಮಾತು ಎಲ್ಲವೂ ಕೂಡ ಅಟ್ರಾಕ್ಷನ್. ಪ್ರೇಮ ಅವರು ಕೂಡ ಬಂದ ತಕ್ಷಣ ಅಲ್ಲಿರುವಂತಹ ಜನರು ಅವರೊಟ್ಟಿಗೆ ಸೆಲ್ಫಿಯನ್ನ ತೆಗೆದುಕೊಳ್ಳೋದಕ್ಕೆ ಹೋಗಿದ್ದಾರೆ. ಜಾನ್ಸನ್ ಶಾಲೆಯಲ್ಲಿ ಓಟನ್ನ ಹಾಕಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಬಂದವರೆಲ್ಲ ಅದಕ್ಕೆ ಅಲ್ಲಿಂದ ನೋಡ್ಕೊಂಡು ಮಾತಾಡ್ತಾರೆ. ಹಿಂಗೆ ತೋರಿಸ ಈ ಕಡೆ ನೀವು ಕಡೆ ಬರ್ರಿ. ಬಂದವರೆಲ್ಲ ಅದಕ್ಕೆ ಅಲ್ಲಿಂದ ನೋಡ್ಕೊಂಡು ಮಾತಾಡ್ತಾರೆ. ಹಿಂಗೆ ತೋರಿಸ ಈ ಕಡೆ ನೀವು ಕಡೆ ಬರ್ರಿ.